ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂದ್ಬಿಡು. ಆ ಮಹಾತಾಯಿನ ಮನ್ಸಲ್ಲಿ ನೆನ್ಸ್ಕೊಂಡು ಹೋಗು ನೀನ್ ಅವ್ರ ಹತ್ರ. ಸರಿ ಹೋಗುತ್ತೆ ಎಲ್ಲ. ಬಾ ನನ್ ಜೊತೆ. ಏನ್ ನಡೀತಿದೆ ಉಪೇಂದ್ರ ಅವ್ರೆ? ನೀವ್ ಕರ್ದಿರೋದು ಮದ್ವೆಗ ಅಥವಾ ಯಾವ್ದಾದ್ರು ಸಂತೆಗ? ಮದ್ವೆ ನಡೆಯುತ್ತೋ ಇಲ್ವೋ? ಊರ್ಮಿಳ ಕರ್ಕೊಂಬರಕ್ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಊರ್ಮಿಳ ಕೌಶಿಕ್ನ ಸಮಾಧಾನ ಮಾಡಿ ಬೇಗ ಕೆಳಗಡೆ ಕರ್ಕೊಂಬರ್ಲಿ, ಇಲ್ಲ ಅಂದ್ರೆ ನಾನು ಇವ್ರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ? ಈ ಭಾವನೆ ಗೀವನೆಯಿಂದ ಏನು ಅನ್ಸೋದಿಲ್ಲ ಅವ್ರಿಗೆ. ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಮಾಡೋದವ್ರು. ಈ ವೈನಿಧಿ ಕೂಡ ಅಂತ ಹುಡುಗಿನೇ. ಜಗತ್ತಿನ ಎಲ್ಲ ಬಣ್ಣ ಪ್ರಕೃತಿ ಕೊಟ್ಟಿರೋದು. ಕಾಮನ್ ಬಿಲ್ಲಲ್ಲೂ ಕೂಡ 7 ಬಣ್ಣಗಳಿರುತ್ತೆ. ಅದರಲ್ಲಿ ಒಂದು ಬದನೆಕಾಯಿ ಬಣ್ಣನೂ ಒಂದು. ಅವರು ಹೇಗೆ ಬಣ್ಣಗಳಲ್ಲಿ ಭೇದ ಭಾವ ಮಾಡಲ್ವೋ, ಮತ್ತೆ ನಾವ್ಯಾಕೆ ಮಾಡಬೇಕು? ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಹೋಗಿಲ್ಲಿಂದ. ಅದು ಬರೀ ಒಂದು ಬಣ್ಣದ ಮಾತು. ನಿಮ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನೋಡಿ ನಾನು ಬದಲಾಯಿಸ್ಬಿಟ್ಟೆ. ಆದ್ರೆ ಮತ್ತೆ ಇಷ್ಟೊಂದು ಕೋಪ ಯಾಕೆ? ಕೌಶಿಕ್ ಅವರೇ, ನನ್ನ ಜೀವನದಲ್ಲಿ ಇದೆಲ್ಲ ಏನ್ ನಡೀತಾ ಇದೆ ತಾಯಿ, ನನಗೇನು ಅರ್ಥ ಆಗ್ತಿಲ್ಲ. ಪ್ರೀತಿ ಇದೆಂಥ ಭಾವನೆ ಅಂದ್ರೆ ಕ್ರೂರವಾದ ಪ್ರಾಣಿ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ತನ್ನ ಹಿಂಸಾ ಪ್ರವೃತ್ತಿಯನ್ನ ಬಿಟ್ಟು ಪ್ರೀತಿಯನ್ನ ತೋರಿಸುತ್ತೆ. ಪ್ರೀತಿಯ ಭಾವನೆಯಿಂದ ವ್ಯಕ್ತವಾದ ಮಾತು ಮತ್ತು ಭಾವ ತನ್ನ ಎದುರುಗಡೆ ಇರೋ ತಾನು ಪ್ರೀತಿಸ್ತಾ ಇರೋ ವ್ಯಕ್ತಿಯ ನೋವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ತನ್ನ ಕೋಪವನ್ನ ಅದಿಮಿಟ್ಕೊಂಡು ಶಾಂತ ರೀತಿಯಿಂದ ಇರೋಕೆ ಸಾಧ್ಯ ಆಗುತ್ತೆ. ಯಶೋಧರ, ವೈನಿಧಿ ಎಲ್ಲಿದ್ದಾಳೆ? ಚಿಕ್ಕಮ್ಮವರು ವೈನಿಧಿನ ಕೌಶಿಕ್ ಅವ್ರ ಹತ್ರ ಮಾತಾಡೋದಕ್ಕೆ ಕಳಿಸಿದ್ದಾರೆ. ನಮ್ಗೆ ಮುಂಚೆನೆ ಗೊತ್ತಿತ್ತು ಈ ಮದ್ವೆ ನಡೆಯೋದಿಲ್ಲ ಅಂತ. ಯಾಕಂದ್ರೆ ಮೈದ್ನ ಯಾವಾಗ ಸಿಡಿದು ಬೀಳ್ತಾರೋ ಆಗ ಅವ್ರ ಸಮಾಧಾನ ಆಗಲ್ಲ. ಕೌಶಿಕ್ ಅವ್ರ ನಡವಳಿಕೆ ನೋಡಿ ಮನಸ್ಸಿಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ದೇವ್ರೆ. ನಾನೇನಾದ್ರೂ ನನ್ನ ಮಗಳ ಜೊತೆಗೆ ಏನಾದ್ರೂ ಅನ್ಯಾಯ ಮಾಡ್ತಾ ಇದ್ದೀನಾ ಅಂತ. ಯಾವ ತೊಂದರೆನೂ ಆಗದೆ ಇರೋ ಹೋಗಿ ನೋಡ್ಕೋತಾಯಿ, ಇದು ನಿನ್ನಿಂದ ಮಾತ್ರ ಸಾಧ್ಯ. ಈ ಮದ್ವೆನ ನಿರ್ವಿಘ್ನವಾಗಿ ನಡೆಸು. ಒಂದು ಹುಡುಗಿ ತನ್ನ ಗಂಡ ಇಷ್ಟಪಟ್ಟಂತ ಬಟ್ಟೆನ ಹಾಕೋಬೇಕು ಅಂತ ಕನ್ಸ್ಕಾಣ್ತಾಳೆ. ಮತ್ತೆ ಒಂದ್ ವೇಳೆ ಅದ್ರ ಬಗ್ಗೆ ಅವಳು ಕಾಳಜಿ ಇದ್ರೆ ಅವಳು ತಾಳ್ಮೆಯಿಂದ ಆ ಬಟ್ಟೆ ಬರೋವರೆಗೂ ಕಾಯ್ತಾಳೆ. ಕೌಶಿಕ್ ಅವರೇ, ನೋಡಿಲಿ, ನಾನಿಷ್ಟು ಖುಷಿಯಾಗಿದ್ದೆ, ಆದ್ರೆ ನೀನು ನೂರಕ್ಕೆ 100% ಸತ್ಯ. ಒಂದು ಹೆಣ್ಮಗುಗೆ ಎಲ್ಲದಕ್ಕಿಂತ ದೊಡ್ಡ ಖುಷಿ ಏನಂದ್ರೆ ಅವಳ ಗಂಡಂಗೆ ಇಷ್ಟ ಬಂದಾಗಿರೋದಕ್ಕೆ, ಅವ್ರಿಗಿಷ್ಟ ಆಗಿರೋ ಬಟ್ಟೆ ಧರಿಸೋಕೆ.
ಅದಕ್ಕೆ ನಾನು ಆ ಬದನೆಕಾಯಿ ಬಣ್ಣದ ಬಟ್ಟೆ ಧರಿಸಿದ್ದೆ. ಅದಕ್ಕೆ ನಾನು ಅನ್ಕೊಂಡೆ ಅದನ್ನ ನೀವು ಕಳ್ಸ್ಕೊಟ್ಟಿದ್ದು ನನಗೋಸ್ಕರ. ನನಗೆ ನಿಮ್ಮ ಖುಷಿ ಮುಂದೆ ಬೇರೆ ಯಾವುದು ದೊಡ್ಡದಲ್ಲ, ನನ್ನ ಇಷ್ಟ ಕೂಡ ಅಲ್ಲ. ಏನು ಇದೆಲ್ಲ ನೀನು ನನಗೋಸ್ಕರ ಮಾಡಿದ್ಯಾ? ಹೌದು, ಮಾಡಿದ್ದೇನೋ ಹೌದು. ಆದ್ರೆ ಒಂದ್ ತಪ್ಪಿಂದ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಇವಾಗ ಸತ್ಯ ಏನು ಅಂದ್ರೆ ನಿಮ್ಮ ಇಷ್ಟ ನನ್ನ ಇಷ್ಟ ಒಂದೇ ಆಗಿದೆ. ಈಗ ನಿಮ್ಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಅಮ್ಮ, ಕೌಶಿಕ್ನ ಒಪ್ಸೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವನು ಇಲ್ಲಿಗೆ ಬರೋದಕ್ಕೆ ಒಪ್ಕೊಳ್ತಾನೇ ಇಲ್ಲ. ನನಗನ್ಸುತ್ತೆ ಈಗ ಈ ಮದುವೆನ ಇಲ್ಲಿಗೆ ನಿಲ್ಸೋದು ಒಳ್ಳೇದಂತ. ಮದುವೆ ನಡೆಯುತ್ತೆ, ಅದು ಇವತ್ತೇ. ಅಲ್ಲೋಡು, ಇವತ್ತು ಮೊದಲನೇ ಸಲ ಅತ್ತೆ ಸೋತಿದ್ದಾರೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡ ಧ್ವಜ ಮಂಗಲಂ ಪುಂಡರೀಕಾಕ್ಷಂ ಮಂಗಲಾಯ ಸಹಸ್ರಾಕ್ಷೋ ತೇಜೋರಾಶೇ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯಾ ಗ್ರಹಣಾರ್ಘ್ಯಂ ನಮೋಸ್ತುತೆ ತಾಪತ್ರಯಹರಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರಯ ವಿಮೋಕ್ಷಾಯ ತವಾರ್ಘ್ಯಂ ಕಲ್ಪಯಾಮ್ಯಹಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಓಂ ಏಹಿ ಸೂರ್ಯ ಸಹಸ್ರಾಕ್ಷೋ ತೇಜೋರಾಶೇ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯಾ ಗ್ರಹಣಾರ್ಘ್ಯಂ ನಮೋಸ್ತುತೆ ತಾಪತ್ರಯಹರಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರಯ ವಿಮೋಕ್ಷಾಯ ತವಾರ್ಘ್ಯಂ ಕಲ್ಪಯಾಮ್ಯಹಂ ನಮೋ ಭಗವತೆ ತುಭ್ಯಂ ನಮಸ್ತೆ ಜಾತವೇದಸೆ ತತ್ವಮರ್ಘ್ಯಂ ಮಯಾ ಭಾನೋ ತ್ವಂ ಗ್ರಹಣ ನಮೋಸ್ತುತೆ ಅರ್ಘ್ಯಂ ಗೃಹಾಣ ದೇವೇಶಾಂ ಗಂಧಪುಷ್ಪಾಕ್ಷತೈಃ ಸಹ ಕರುಣಾಂ ಕುರು ಮೇ ದೇವ ಗೃಹಾಣಾರ್ಘ್ಯಂ ನಮೋಸ್ತುತೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷಂ ಮಂಗಲಾಯ ತನೋಹರಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷಂ ಮಂಗಲಾಯ ತನೋಹರಿ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿಂದ್ರಿಯುಗಂ. ಹೇ ತಾಯಿ, ಇವತ್ತಿಂದ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಗೆ ನೀವು ನನ್ನ ಜೊತೆಲೇ ಇದ್ರೋ, ಇನ್ನು ಮುಂದೇನು ನಿಮ್ಮ ಮಡ್ಲಲ್ಲಿ ನನ್ನನ್ನು ಮಗಳಾಗೆ ನೋಡ್ಕೊಳ್ಳಿ. ನನ್ನ ನಿಜವಾದ ತಾಯಿ ನೀವೇ. ಸುದಿನಂ ತದೇವ